ನಾನು ಮೊನ್ನೆ GSB ಸಮಾಜದ ಬಗ್ಗೆ ನೋಡಿ, ಆ ಸಮಾಜ GSB ಸಮಾಜ, ಇಲ್ಲಿ ಅನೇಕ ಬಂಧುಗಳಿರ್ಬೋದು. ಆ ಸಮಾಜದ ಯಶಸ್ಸಿನ ಗುಟ್ಟಿ ಏನು ಅನ್ನೋದನ್ನು ನೀವು ನೋಡ್ತಾ ಹೋಗಬೇಕು. ಸಾಮಾಜಿಕ ಸಂಘಟನೆ ಏಕೆಂದರೆ ಯಾವುದು? ಅವರ ದೇವಸ್ಥಾನದವರು ಯಾವಾಗ ಸೇರ್ತಾರೆ? ಭಜನೆಗೆ ಸೇರ್ತಾರೆ. ಪ್ರತಿ ವಾರ ಭಜನೆ. ಅಜ್ಜ ಹಾರ್ಮೋನಿಯಂ ನುಡಿಸ್ತಾ ಇದ್ದಾರೆ, ಇನ್ನು ಮಗ ತಬಲಾ ಬಾರಿಸ್ತಾ ಇದ್ದಾನೆ, ಮೊಮ್ಮಗಳು ಸುಶ್ರಾವ್ಯವಾಗಿ ಹಾಡ್ತಾ ಇದ್ದಾಳೆ. ಇಡೀ ಕುಟುಂಬ ಒಂದು ಜಗಲಿಯಲ್ಲಿ. ಯಾವುದನ್ನು ನಮ್ಮ ಸಂಘದಲ್ಲಿ ಕುಟುಂಬ ಪ್ರಬೋಧನ ಅಂತ ಹೇಳ್ತೀವಿ. ಕುಟುಂಬದವರು ಜೊತೆಯಾಗಿ ಸೇರಿ ಒಂದಷ್ಟು ಚಟುವಟಿಕೆಗಳನ್ನು ಮಾಡಬೇಕು ಅಂತ ಹೇಳಿ ಅದನ್ನು ತಮ್ಮ ಪರಂಪರೆಯಿಂದ 200 ವರ್ಷದಿಂದ ಅವರು ಮಾಡ್ತಾ ಇದ್ದಾರೆ. ಅದೆಲ್ಲದಕ್ಕೂ ಅವರ ದೇವಸ್ಥಾನದ ಜಗಲಿ ಒಂದು ವೇದಿಕೆಯಾಗಿದೆ. ಅವರ ಸಮಾಜದ ಸಂಘಟನೆಯ ಶಕ್ತಿ ಇರುವಂಥದ್ದು ಭಜನೆಯಲ್ಲಿ. ಇವತ್ತಿಗೂ ನಮಗೆ ನಾಚಿಕೆ ಆಗ್ಬೋದು, ಆದರೆ ಅವರಲ್ಲಿ ಕರೋಡಪತಿಗಳು, ಕೋಟ್ಯಾಂತರ ದುಡ್ಡಿನ ಒಡೆತನ ಇರುವಂಥವರೆಲ್ಲರೂ ನಗರ ಭಜನೆಯಲ್ಲಿ ಒಂದು ಗ್ಯಾಸ್ ಲೈಟನ್ನು ಹೊತ್ತುಕೊಂಡು ಬೀದಿಯಲ್ಲಿ ಶ್ರೀರಾಮನಾಮ ಸಂಕೀರ್ತನೆ ಮಾಡ್ತಾ ಹೋಗೋದನ್ನು ನೋಡ್ತೀವಿ. ಆ ದೇವರ ಪಲ್ಲಕ್ಕಿಯ ಎದುರಿನಲ್ಲಿ ಯಾರೋ ಒಬ್ಬರು ಗೂಡಂಗಡಿಯಲ್ಲಿ ಚರ್ಮುರಿ ಮಾರುವವರಿದ್ದರೆ ಹಿಂಭಾಗದಲ್ಲಿ ಯಾವುದೋ ಒಂದು ದೊಡ್ಡ ಯಾವುದೋ ಗೇರು ಬೀಜ ಫ್ಯಾಕ್ಟರಿಯ ಓನರ್ ಅವರು ಇರ್ತಾರೆ. ಯಾವುದೇ ಅಂತಸ್ತಿನ ಭೇದ ಭಾವ ಇಲ್ಲ, ಯಾವುದೇ ರೀತಿಯಾದಂಥ ಆ ತಾರತಮ್ಯಗಳಿಲ್ಲದೆ ದೇವರ ಅಂಗಣದಲ್ಲಿ ನಾವೆಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಮೂಡಿಸಿರುವಂಥದ್ದು GSB ಸಮಾಜದ ಒಳಗಡೆ ಆ ಭಜನೆ.